ನಮಸ್ತೆ ಎಲ್ಲರಿಗೂ. ನಾನು ಗುರುರಾಜ್ ಅಂತ, ಇವರು ಸವಿತಾ ಅಂತ. ಅಗಸ್ತ್ಯ ಮತ್ತು ಅಭಿನವ್ ವಸಿಷ್ಠ ಅವ್ರ ಫ್ಯಾಮಿಲಿ. ನಾವು ಮಂಥನ ಮಾಂಟೆಸರಿ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆನೇ, ಯಾಕಂದರೆ ಇವರೆಲ್ಲ ಹೇಳಿದ್ರು. ಇವಾಗ ನಾವು ಆ್ಯಕ್ಚುಲಿ ಮಂಥನ ಮಾಂಟೆಸರಿಗೆ ಬರೋಕ್ಕೆ ನಮಗೆ ಒಬ್ಬರು ಮೇಡಮ್ ರೆಫರ್ ಮಾಡಿರೋದು, ನಮ್ಮ ಮನೆ ಹತ್ರ ಒಬ್ಬರು ಮೇಡಮ್ ರೆಫರ್ ಮಾಡಿರೋದು. ಬಟ್ ನಾವು ಇಲ್ಲಿಗೆ ಬರೋಕ್ಕಿಂತ ಮುಂಚೆ 3 ಸ್ಕೂಲ್ ಆಲ್ರೆಡಿ ನಾವು ನೋಡ್ಕೊಂಬಂದಿದ್ದು, ಮನೆ ಹತ್ರದಲ್ಲಿ 3 ಸ್ಕೂಲ್ ನೋಡ್ಕೊಂಬಂದಿದ್ದು. ಅದರಲ್ಲಿ ಅಲ್ಲಿ ಒಂದು 10% ಫೀಸು ಪೇ ಮಾಡಿದ್ದೀವಿ ನಾವು. ಫೀಸ್ ಪೇ ಮಾಡಿ ಅದಾದಮೇಲೆ ನಾನು ಮಂಥನ ಮಾಂಟೆಸರಿ ಬಂದು ಮಧುರಾ ಮೇಡಮ್ ಇದ್ದರು. ಮಧುರಾ ಮೇಡಮ್ ನಮ್ಮನ್ನು ರಿಸೀವ್ ಮಾಡಿರೋ ರೀತಿ, ನಮಗೆ ಈ ಮಾಂಟೆಸರಿ ಮೆಥಡ್ ಅಂದರೆ ಯಾವ ಥರ ಇರುತ್ತೆ ಅದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡಿರೋ ರೀತಿಗೆ ನಾವು ಆನ್ ಸ್ಪಾಟ್ ಅಲ್ಲೇ ಅವರಿಗೆ ನಾವು ಇಲ್ಲೇ ಫಿಕ್ಸ್ ಆಗಬೇಕು ಅಂತ ಇದು ಮಾಡಿಬಿಟ್ಟು ನಾವು ಅವತ್ತೇ ಫಿಕ್ಸ್ ಆಗಿರೋದು. ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಕಸ್ತೂರಿ ಅಜ್ಜಿ. ನಾವು ಇವಾಗ ಎಕ್ಸಾಂಪಲ್ ಎಲ್ಲರೂ ಒಂದು ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ನಮ್ಮ ಮಗನ್ನ ಯಾರಾದರೂ ಅವ್ರನ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿದಾಗ ಅವನ್ನ ಜಸ್ಟ್ 1-2 ನಿಮಿಷ ಮಾತಾಡ್ತಾರೆ. ಅವ್ನು ಮಾತಾಡಿದಾಗ ಅವನು ಶ್ಲೋಕ ಹೇಳೋದಾಗಲಿ, ಅವನು ಇದ್ರದ್ದು ಪಾರ್ತಾಯ ಹೇಳೋದಾಗಲಿ, ಅವರೆಲ್ಲ ವೀಡಿಯೋ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಗ್ರೂಪಿಗೆ ಫುಲ್ ಎಲ್ಲ ಇದು ಮಾಡ್ತಾರೆ. ಆವಾಗ ನಮ್ಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಮತ್ತು ಇನ್ನೊಂದು ನಮ್ಮ ಸಂಸ್ಕೃತಿ, ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ, ನಮಗೆ ತುಂಬ ಪ್ರೌಡ್ ಫೀಲ್ ಇದೆ. ಮತ್ತು ಅಗಸ್ತ್ಯ ಅವನು ಈ ಮಂಥನ ಮಾಂಟೆಸರಿಗೆ ಸೇರಿ 6 ಮಂತು ಅವನೇನು ಮಾಡ್ತಿದ್ದಾನೆ, ಏನು ಎತ್ತ, ನಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಬಟ್ 6 ಮಂತ್ ಆದಮೇಲೆ ಅವನು ನಮಗೆ ಹೇಳ್ಕೊಡ್ತಾನೆ. ಪಪ್ಪ BAT ಬ್ಯಾಟ್ ಅಂದರೆ BA ಅದು ಯಾವ ಥರ ಹೇಳಬೇಕು ಅದನ್ನೆಲ್ಲ ನಮಗೆ ಗೈಡ್ ಮಾಡ್ತಾನೆ ಅವನು. ಆ ಥರ ಇದ್ದಾನೆ. ಮತ್ತು ಅವನ್ನ ಒಳ್ಳೆ ಬೇಸ್ಮೆಂಟ್ ಹಾಕ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಂಗೆ ತುಂಬ ಪ್ರೌಡ್ ಫೀಲ್ ಇದೆ. ಮತ್ತು ನಮ್ಮ ಶಿವಲ್ಲಿ ಮೇಡಮ್ ನಮಗೆ ಫ್ಯಾಮಿಲಿ ಥರ ಇದ್ದಾರೆ ಅವರು. ಅವ್ರ ಬಗ್ಗೆ ನಾನು ಅವ್ರಿಗೆ ಅಷ್ಟು ಕರುಣೆ ಮತ್ತು ಅಷ್ಟು ಪೇಷನ್ಸು ಅದು ಎಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ. ದೇವರು ಅವ್ರನ್ನ ಹೀಗೆ ಮುಂದುವರಿಸಲಿ. ಮತ್ತು ಇನ್ನೊಂದು ಬೇಜಾರಂದರೆ ನಮಗೆ ಈ ಸ್ಕೂಲ್ ಮುಂದೆ ನಾವು ಅಗಸ್ತಿನ ಬೇರೆ ಸ್ಕೂಲ್ಗೆ ಹಾಕಬೇಕು ಅನ್ನೋದೇ ಒಂದು ದೊಡ್ಡ ಬೇಜಾರು. ಅವನು ಇದಕ್ಕೆ ಸಿಕ್ಕಿರೋದು, ಅವನ ಪರ್ಫಾರ್ಮೆನ್ಸ್ಗೆ ಆ ಸೀಟ್ ಸಿಕ್ಕಿರೋದು ಮೇಡಮ್. ಅದಕ್ಕೆ ತುಂಬ ಪ್ರೌಡ್ ಫೀಲ್ ಇದೆ ನನಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಹಾಯ್, ಎಲ್ಲರೂ ಎಜುಕೇಷನ್ ಬಗ್ಗೆ ಹೇಳಿದ್ರು. ಬಟ್ ನಾನು ಒನ್ ಥಿಂಗ್ ಮೇಡಮ್ ಬಗ್ಗೆ ಹೇಳಬೇಕು. ನಾವು ಪೇರೆಂಟ್ಸು ಮಕ್ಕಳನ್ನ ಹೊರಗಡೆ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಅವ್ರದ್ದು ಸೆಕ್ಯೂರಿಟಿ ಹೇಗಿರುತ್ತೆ ಏನು ಎಲ್ಲ ನಮ್ಗೆ ಭಯ ಇರುತ್ತೆ. ಒಂದಿನ ನಮ್ಗೆ ಲೇಟ್ ಆಯಿತು. ನಾನು ಕಾಲ್ ಮಾಡಿ ಹೇಳಿದೆ, ಮ್ಯಾಮ್ ನಂದೊಂದು 30 ಮಿನಿಟ್ಸ್ ಲೇಟ್ ಆಗುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ ಬನ್ನಿ ಮ್ಯಾಮ್. ನಾವು ಬಂದು ಗೇಟ್ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಮ್ಯಾಮು ಸಿಯಾಗೆ ಊಟ ಮಾಡಿಸ್ತಾಯಿದ್ರು. ನನ್ನ ಮಕ್ಕಳನ್ನು ಕರೆದು ಅಗಸ್ತ್ಯ ಲಾಸ್ಟ್ ಹೊತ್ತು ಅಭಿ ಪ್ಲೀಸ್ ಬಾ ತಿನ್ನು, ಅಷ್ಟು ಮುದ್ದು ಮಾಡಿ ತಿನ್ನಿಸಿ ಸಿಯಾ ಥರನೇ ನೋಡಿಕೊಂಡು ದೃಷ್ಟಿ ತೆಗೆದು, ಇದೆಲ್ಲ ಮಂಥನದಲ್ಲಿ ಶ್ರೀವಲ್ಲಿ ಮೇಡಮ್ ಹತ್ರ ಮಾತ್ರನೇ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಜುಕೇಷನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಏನಾರು ಬರಬೇಕು ಅಂತ ಅಂದ್ಕೊಂಡಾಗ ಅಗಸ್ತ್ಯನೇ ಹೇಳ್ತಾನೆ, ಅಮ್ಮ ಈಗ ಇವತ್ತಿಂದ ಏನು ಕಲ್ತ್ಕೊಂಬಂದಿದ್ದಾನೋ, ನನಗೇನಾರು ಅಕಸ್ಮಾತ್ ಹೋಮ್ವರ್ಕ್ ಅಂತ ಕೊಟ್ಟು ಕಳಿಸಿದಾಗ ನನಗೆ ಅದು ಗೊತ್ತಿಲ್ಲ ಅಂದಾಗ ಇದು ಹೇಗೆ ಮಾಡಿದೆ ಅಂದರೆ ಅವನೇ ನನಗೆ ಹೇಳ್ಕೊಡ್ತಾನೆ. ಅಮ್ಮ ಇದು ಈ ಥರ ಮಾಡ್ಬೇಕು, ನಿನ್ಗೆ ಅಷ್ಟು ಗೊತ್ತಿಲ್ವಾ? ನಾನು ಅದನ್ನು ಬಂದು ಸುಪ್ರಿಯಾ ಮೇಡಮ್ ಹತ್ರ ಕೇಳೋಕ್ಕೆ ಮುಂಚೆ ಅವನೇ ನನಗೆ ಹೇಳ್ಕೊಟ್ಟಿರ್ತಾನೆ ಮ್ಯಾಮ್. ಅದು ನಂಗೆ ತುಂಬ ಖುಷಿ ಆಗುತ್ತೆ. ನನಗೇನಲ್ಲಿ ಬಂದು ನಾರ್ಮಲ್ ಅವ್ನು ಹೇಗೆ ಬಿಹೇವ್ ಮಾಡ್ತಾನೆ ಅಂತ ಕೇಳಬೇಕು ಬಿಟ್ಟರೆ ಹೇಗೆ ಓದ್ತಿದ್ದಾನೆ ಅಂತ ನಾನು ಕೇಳೋದೇ ಇಲ್ಲ ಯಾವಾಗಲೂ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಸರ್ ವಾಸ್ ಟೆಲಿಂಗ್ LKGಯಲ್ಲಿ ಬಿಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ರು. ಆಮೇಲೆ ಹೆಂಗೆಂಗೋ ಬಿಡಿಸ್ಲಿಲ್ಲ ಅವರು. ಆ್ಯಂಡ್ ಹೇಳಿದ್ರು ಡೈರೆಕ್ಟ್ ಗಲ್ಲಿಯಿಂದ ಎಲ್ಲ ಬಿಟ್ಬಿಟ್ಟು ಡೈರೆಕ್ಟ್ ಹೈವೇಗೆ ತಂದುಬಿಟ್ಟಿದ್ದೀರಾ ನನ್ನ ಮಗನ್ನ ಅಂತ. ಇಟ್ ವಾಸ್ ರಿಯಲಿ ಅ ಮೋಟಿವೇಟಿಂಗ್ ವರ್ಡ್ಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.